ಎಸ್ ತಮ್ಮ ಸಿಎಂ ಸ್ಥಾನದ ನಿರೀಕ್ಷೆಯಲ್ಲಿ ಇದ್ದಂತಹ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಈಗ ಬಿಗ್ ಶಾಕ್ ಒಂದು ಬಂದಿದೆ. ಖರ್ಗೆ ಹೇಳಿಕೆಯಿಂದ ಕಂಗಾಲಾಗಿದ್ದಾರೆ ಟ್ರಬಲ್ ಶೂಟರ್ ಡಿಕೆಶಿ. ಸಿಎಂ ಸ್ಥಾನದ ನಿರೀಕ್ಷೆಯಲ್ಲೇ ಇದ್ರು ಡಿಕೆಶಿ ಅವರು, ಜೊತೆಗೆ ಅವರ ಟೀಮ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಒಂದು ಹೇಳಿಕೆಯಿಂದ ಕಂಗಾಲಾಗಿದ್ದಾರೆ. ವರಿಷ್ಠರಿಂದ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲ ಅನ್ನುವಂತ ಸಂದೇಶವನ್ನ ನೀಡಿದಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಬರ್ಡೇ ಗಿಫ್ಟ್ ನಿರೀಕ್ಷೆಯಲ್ಲಿ ಇದ್ರು ಡಿ ಕೆ ಶಿವಕುಮಾರ್ ಅವರು, ಆದ್ರೆ ಹಿನ್ನಡೆಯಾಗಿದೆ. ಪಂಚರಾಜ್ಯ ಚುನಾವಣೆ ಬಳಿಕ ಅಧಿಕಾರ ಹಂಚಿಕೆಯ ನಿರೀಕ್ಷೆಯಲ್ಲಿ ಇದ್ರು, ಆದ್ರೆ ಎಲ್ಲವೂ ಕೂಡ ಹುಸಿಯಾಗಿರುವಂತ ನಿರೀಕ್ಷೆ. ಡಿ ಕೆ ಅಂಡ್ ಟೀಮ್ಗೆ ಸಿಎಂ ಸ್ಥಾನದ ನಿರೀಕ್ಷೆಯಲ್ಲಿ ಇದ್ರು. ಬರ್ಡೇ ಗಿಫ್ಟ್ ಅನ್ನ ಕೊಟ್ಟೇ ಕೊಡ್ತಾರೆ ಅಂತ ಡಿ ಕೆ ಟೀಮ್ ಭರವಸೆಯನ್ನ ಇಟ್ಕೊಂಡು ಬಂದಿದ್ರು ಈ ಬಾರಿ ದೆಹಲಿಗೆ ಹೋದಾಗ್ಲಿಂದ. ಆದ್ರೆ ಆ ಭರವಸೆ ಹುಸಿಯಾಗುವಂತ ಸೂಚನೆಯನ್ನ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿದಂಥದ್ದು. ಬರ್ಡೇ ಗಿಫ್ಟ್ ಸಿಗುತ್ತೆ ಡಿಕೆಶಿಗೆ ಅಂತಿದ್ರು. ಪಂಚರಾಜ್ಯ ಚುನಾವಣೆ ಬಳಿಕ ಅಧಿಕಾರ ಹಂಚಿಕೆ ಆಗತ್ತೆ ಅಂತ ನಂಬಿಕೆನ ಇಟ್ಕೊಂಡಿದ್ದಂಥದ್ದು. ಆದ್ರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೇರವಾಗಿ ಹೇಳಿದ್ದಾರೆ, ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಬದಲಾವಣೆ ಸಿಎಂ ಸ್ಥಾನದಲ್ಲಿ ಆಗೋದಿಲ್ಲ ಅಂತ. ಈಗ ಟೆನ್ಷನ್ ಶುರುವಾಗಿದೆ ಡಿ ಕೆ ಅಂಡ್ ಟೀಮ್ಗೆ. ಮತ್ತೆ ದೆಹಲಿ ದಂಡಯಾತ್ರೆಗೆ ಡಿಕೆಶಿ ಅವರ ಆಪ್ತ ಶಾಸಕರು ಪ್ಲಾನ್ ಮಾಡ್ತಿದ್ದಾರೆ. ಮೊದಲನೇ ಬಾರಿ ಗೆದ್ದವರಿಗೂ ಸಚಿವ ಸ್ಥಾನ ಬೇಕು ಅನ್ನೋ ನೆಪ ಇಟ್ಕೊಂಡು ಸಂಪುಟದ ಹೆಸರಲ್ಲಿ ಡಿಕೆಶಿ ಪರ ಬ್ಯಾಟ್ ಬೀಸೋಕೆ ತೆರೆಮರೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ? ಮತ್ತೊಂದ್ಸಲ ಸಿಎಂ ಕುರ್ಚಿಗೆ ಕ್ಲೈಮ್ ಮಾಡೋಕ್ ಡಿಕೆ ಆಪ್ತರು ಪ್ಲಾನ್ ಮಾಡ್ತಿದ್ದಾರಾ? ಹಾಗಿದ್ರೆ ರಾಹುಲ್ ಸೋನಿಯಾ ಗಾಂಧಿ ಅವರು ಇನ್ನು ಕೆಸಿವಿ ಭೇಟಿ ಆಗೋದಕ್ಕೆ ಈಗ ಸಾಧ್ಯತೆ ಇರುವಂಥದ್ದು, ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ದಂಡಯಾತ್ರೆಯನ್ನ ಮಾಡಬೇಕು, ಈಗ ಒಂದು ನೆಪವನ್ನ ಇಟ್ಕೊಂಡು ಈಗ ಮತ್ತೊಮ್ಮೆ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡಬೇಕು, ಸೋನಿಯಾ ಗಾಂಧಿ ಅವರ ಜೊತೆ ಮಾತಾಡಬೇಕು, ವೇಣುಗೋಪಾಲ್ ಅವ್ರ ಜೊತೆ ಮಾತನಾಡಬೇಕು ಈ ಒಂದು ವಿಚಾರವಾಗಿ ಅಂತ ಈಗ ಮತ್ತೆ ಡಿ ಕೆ ಬಣದ ಶಾಸಕರುಗಳು ಮತ್ತೊಂದು ಪ್ಲಾನ್ ಮಾಡ್ಕೊಳ್ತಾ ಇರುವಂಥದ್ದು. ಇನ್ನು ಸಂಪುಟ ಪುನರ್ರಚನೆ ಚರ್ಚೆ ಆಗ್ತಾ ಇತ್ತು, ಅದ್ರ ಬೆನ್ನಲ್ಲೇ ಈಗ ಸಚಿವರಿಗೆ ಆತಂಕ ಶುರುವಾಗ್ತಾ ಇದೆ. ಸಂಪುಟ ಪುನರ್ರಚನೆ ಚರ್ಚೆ ಬೆನ್ನಲ್ಲೇ ಸಚಿವರಿಗೆ ಆತಂಕ ಸೃಷ್ಟಿಯಾಗಿದೆ. ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಹಠಕ್ಕೆ ಬಿದ್ದಿದ್ದಾರೆ ಹಿರಿಯ ಶಾಸಕರುಗಳು. ಈಗಾಗಲೇ ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡಿದಂಥದ್ದು ಶಾಸಕರೆಲ್ಲರೂ ಕೂಡ ಮತ್ತೆ ದೆಹಲಿ ದಂಡಯಾತ್ರೆಗೆ ಸಿದ್ಧತೆಯನ್ನ ಈಗ ಮತ್ತೊಮ್ಮೆ ನಡೆಸ್ತಾ ಇದ್ದಾರೆ. ಹಿರಿಯ ಶಾಸಕರ ನಡೆ ಈಗ ಮತ್ತೊಮ್ಮೆ ತಲೆನೋವನ್ನ ತರುತ್ತಾಗಿದ್ರೆ ಹೈಕಮಾಂಡ್ಗೆ ಅನ್ನುವಂತಿದೆ. ಸಿಎಂ ಡಿಸಿಎಂಗೂ ಕೂಡ ಮನವೊಲಿಸೋ ಪ್ರಯತ್ನವನ್ನ ಶಾಸಕರುಗಳು ಮಾಡ್ತಾ ಇರುವಂತದ್ದು. ಅಂತ ಬೆನ್ನಲ್ಲೇ ಈಗ ಮತ್ತೊಂದು ಈ ಶಾಸಕರುಗಳ ನಡೆ ಈಗ ಮತ್ತೊಂದು ಚರ್ಚೆನ ಹುಟ್ಟಾಗ್ತಾ ಇದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಎಸ್ ಬಸವರಾಜ್, ಎಲ್ಲೋ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರ ಇಷ್ಟು ದಿನ ಇದ್ದವರು ಈಗ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದಂಥದ್ದು, ಈಗ ಮತ್ತೆ ಶಾಸಕರುಗಳು ಮತ್ತೊಂದು ರೀತಿಯ ಪ್ಲಾನ್ ಮಾಡ್ಕೊಂಡು ದೆಹಲಿ ದಂಡಯಾತ್ರೆಗೆ ತಯಾರಿ ಮಾಡ್ಕೋತಿದ್ದಾರೆ. ಈಗ ಯಾವ ರೀತಿ ಇರುತ್ತೆ ಈಗ ಡಿಸಿಷನ್ಸ್ ಹೈಕಮಾಂಡ್ಗೆ ಅಂತ? ಗಾಯತ್ರಿ, ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಅನ್ನುವಂತ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಕೂಡ ಆಗ್ತಾ ಇತ್ತು. ಆ ಒಂದು ಚರ್ಚೆಗೆ ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸಿಎಂ ಬದಲಾವಣೆ ಅಂತಕ್ಕಂಥ ವಿಚಾರ ಒಂದು ಬ್ರೇಕ್ ಬಿದ್ದಂತೆ ಆದ್ರೂ ಸಹಿತ ಇದೀಗ ಸಂಪುಟ ಪುನರ್ರಚನೆ ಆಗುವಂತಹ ವಿಚಾರ ದೊಡ್ಡ ಮಟ್ಟಿಗೆ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಸುಮಾರು 35ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಪ್ರಯತ್ನ ಮಾಡಿದ್ರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನು ಕೂಡ ಭೇಟಿ ಮಾಡಿ ಸಂಪುಟ ಪುನರ್ರಚನೆ ಮಾಡಬೇಕು, ನಮಗೆ ಅವಕಾಶ ಮಾಡಿಕೊಡ್ಬೇಕು, ಪಕ್ಷದಲ್ಲಿ ಹಿರಿಯ ಶಾಸಕರಿದ್ದೇವೆ ಅನ್ನುವಂಥದ್ದನ್ನ ಮನದಟ್ಟು ಮಾಡಿಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಒಂದಿಷ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭರವಸೆಯನ್ನ ಕೊಟ್ಟು ಕೂಡ ಅವ್ರನ್ನ ವಾಪಸ್ ಕಳಿಸಿದ್ರು. ಆದ್ರೆ ಇದೀಗ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬ್ರೇಕ್ ಹಾಕಿದ್ರು, ಈಗ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟಿಗೆ ಕೂಡ ಚರ್ಚೆ ಆಗ್ತಾ ಇದೆ. ಈಗ ಹೈಕಮಾಂಡ್ ನಾಯಕರ ಅಂಗಳಕ್ಕೂ ಕೂಡ ಅದು ಹೋಗಿ ತಲುಪಿದೆ. ಹಾಗಾಗಿ ಇದೀಗ ಸಂಪುಟ ಪುನರ್ರಚನೆ ಮಾಡಬೇಕು. ಸರ್ಕಾರ ಬಂದು 3 ವರ್ಷ ಆಯ್ತು. ಈಗ ಹಲವು ಹಿರಿಯ ಶಾಸಕರು ಕೂಡ ಅವರ ಅಸಮಾಧಾನ ಕೂಡ ಇದೆ. ಮುಂಬರ್ತಕ್ಕಂತ ಚುನಾವಣೆಗಳಿಗೆ ಎಲ್ಲೋ ಒಂದ್ ಕಡೆ ಈ ಒಂದು ಅಸಮಾಧಾನ ದೊಡ್ಡ ಮಟ್ಟಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಗೊಂದಲ ಸೃಷ್ಟಿ ಮಾಡುವಂತದ್ದು ಮತ್ತೆ ಪಕ್ಷ ಸಂಘಟನೆ ಕೂಡ ತೊಡಕಾಗುವಂತ ಸಾಧ್ಯತೆ ಇದೆ.
ಇದೆ. ಹಾಗಾಗಿ ಒಂದು ಶೀಘ್ರದಲ್ಲೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಹೈಕಮಾಂಡ್ ನಾಯಕರಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಒತ್ತಾಯವನ್ನು ಹೇರ್ತಾ ಇದ್ದಾರೆ. ಹಾಗಾಗಿ ಇದೀಗ ಹೈಕಮಾಂಡ್ ನಾಯಕರು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫುಲ್ ಸ್ಟಾಪ್ ನೀಡಬೇಕು. ಇನ್ನೊಂದು ಕಡೆ ಸಂಪುಟ ಪುನಾರಚನೆ ಮಾಡೋದಾದ್ರೆ ಅಲ್ಲಿ ಯಾವೆಲ್ಲ ಶಾಸಕರಿಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟಿಗೆ ತನ್ನವಾಗಿ ಹೈಕಮಾಂಡ್ ನಾಯಕರಿಗೂ ಪರಿಣಮಿಸಿದೆ. ಯಾಕಂತಂದ್ರೆ ಒಂದ್ ಕಡೆ ಹಿರಿಯ ಶಾಸಕರಿದ್ದಾರೆ, ಇನ್ನೊಂದು ಕಡೆ ಅಲ್ಲಿ ಜಾತಿವಾರು ಕೂಡ ಕೊಡಬೇಕು, ಮತ್ತೆ ಅಲ್ಲಿ ಒಂದ್ ಕಡೆ ಪ್ರಾದೇಶಿಕವಾರು ಕೂಡ ಅವಕಾಶ ಮಾಡಿಕೊಡ್ಬೇಕು, ಮತ್ತೆ ಕಾಂಗ್ರೆಸ್ ಪಕ್ಷ ಕೂಡ ಅನ್ಯ ಪಕ್ಷದಿಂದಲೂ ಕೂಡ ವಾಪಸ್ ಕೂಡ ಬಂದಿರತಕ್ಕಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹೈಕಮಾಂಡ್ ನಾಯಕರು ಕೆಲವು ಮಾತುಗಳನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ಅವರು ನಡೆದುಕೊಳ್ಬೇಕು. ಯಾಕಂತಂದ್ರೆ ಈಗ ಸರ್ಕಾರ ಬಂದ್ 3 ವರ್ಷ ಆಯ್ತು, ಇನ್ನೇನು 2 ವರ್ಷ ಇರುವಂತದ್ದು. ಹಾಗಾಗಿ ಆ ಒಂದು 2 ವರ್ಷದಲ್ಲಿ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸುವಂತ ಪ್ರಯತ್ನ ಆಗ್ಬೇಕು. ಈ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೂ ಕೂಡ ಇದು ದೊಡ್ಡ ಮಟ್ಟಿಗೆ ತೆರಳಿಗೆ ಪರಿಣಮಿಸಿದೆ ಅಂತಾನೂ ಕೂಡ ಚರ್ಚೆ ಆಗ್ತಾ ಇದೆ ಗಾಯತ್ರಿ. ಎಸ್, ಹಾಗೇನೆ ಸಿಎಂ ಬದಲಾವಣೆ ವಿಚಾರವನ್ನು ಕೂಡ ಈಗ ಸದ್ಯಕ್ಕೆ ಸಿಎಂ ಬದಲಾವಣೆ ಆಗಲ್ಲ ಅಂತ ಹೇಳಿರುವಂತದ್ದು. ಈಗ ಡಿ.ಕೆ. ಬಣ ಈಗ ತಯಾರಿಯನ್ನ ಮಾಡ್ಕೋತಿದ್ದಾರೆ, ಹೊಸಬ್ರಿಗೂ ಅವಕಾಶ ಕೊಡಬೇಕು ಅಂತ. ಈಗ ಯಾವ ರೀತಿ ಇರುತ್ತೆ ಇವಾಗ ಡಿ.ಕೆ. ಬಣದ ಒಂದ್ ರೀತಿಯಾಗಿ ಒತ್ತಡ ಹೈಕಮಾಂಡ್ಗೆ ಅಂತ? ಗಾಯತ್ರಿ, ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದ್ಯಕ್ಕೆ ಸಿಎಂ ಬದಲಾವಣೆ ಅನ್ನುವಂತಹ ವಿಚಾರ ಇಲ್ಲ, ಹಂಗೇನಾದ್ರೂ ಇದ್ರೆ ನಾವು ಚರ್ಚೆ ಮಾಡ್ತೀವಿ ಅನ್ನುವಂತ ಏನ್ ಹೇಳಿಕೆಯನ್ನು ಕೊಟ್ಟರು. ಆ ಒಂದು ಹೇಳಿಕೆಯಿಂದ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಅವರ ಆಪ್ತ ಬಣದಲ್ಲಿರ್ತಕ್ಕಂಥ ಶಾಸಕರಿಗೆ ಒಂದಿಷ್ಟು ಅಸಮಾಧಾನ ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಒತ್ತಾಯ ಹೇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಆ ಒಂದು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಹಲವು ಶಾಸಕರು ದೆಹಲಿಗೆ ಹೋಗ್ಬೇಕು ಅನ್ನುವಂತಹ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಹಲವು ಶಾಸಕರಿಗೆ ಚರ್ಚೆ ನಡೆಸಿ ದೆಹಲಿ ಹೈಕಮಾಂಡ್ ನಾಯಕರನ್ನ ನೇರವಾಗಿ ಭೇಟಿಯಾಗಿ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಒಂದ್ ಬಾರಿ ಅವಕಾಶ ಮಾಡಿಕೊಡ್ಬೇಕು. ಪಕ್ಷದಲ್ಲಿ ಹಲವು ರೀತಿಯ ಪಕ್ಷ ಸಂಘಟನೆಗೆ ದುಡಿದಿದ್ದಾರೆ, ಹಲವಾರು ಚುನಾವಣೆಗಳಲ್ಲಿ ಅವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮಗಳು ಕೂಡ ಆಗಿರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಅಂತಂದ್ರೆ ಮುಂಬರ್ತಕ್ಕಂಥ ಚುನಾವಣೆಗಳಿಗೆ ಇದು ಪಕ್ಷಕ್ಕೆ ಕೂಡ ಡ್ಯಾಮೇಜ್ ಆಗುವಂತದ್ದು, ಪಕ್ಷ ಸಂಘಟನೆಗೂ ಕೂಡ ಇದು ಒಂದ್ ಕಡೆ ತೊಡಕಾಗುವಂತ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಒಂದು ಪರಿಗಣನೆ ತೆಗೆದುಕೊಂಡು ಡಿ.ಕೆ. ಶಿವಕುಮಾರ್ ಅವರಿಗೆ ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಒತ್ತಾಯವನ್ನ ಏರ್ಲಿಕ್ಕೆ ಖುದ್ದಾಗಿ ರಾಹುಲ್ ಗಾಂಧಿ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮತ್ತೆ ಸೋನಿಯಾ ಗಾಂಧಿ ಅವ್ರನ್ನ ಕೂಡ ಭೇಟಿ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಶಾಸಕರು ಕೂಡ ತಮ್ಮದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ, ಒಂದು ಶಾಸಕರ ಒತ್ತಾಯಕ್ಕೆ ಮಣಿತಾರ ಅಥವಾ ಯಾವ ನಿರ್ಧಾರವನ್ನ ತೆಗೆದುಕೊಂಡು ಅವ್ರ ಮುಂದೆ ಹೇಳ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ ಗಾಯತ್ರಿ. ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಿದ್ದಂಥದ್ದು, ಇವಾಗ ಏನಾದ್ರೂ ಸಿಎಂ ಆಗಿದ್ರೆ ನನಗೆ ಸ್ಥಾನ ಸಿಗುತ್ತೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂತ, ಅವ್ರ ನಡೆ ಯಾವ ರೀತಿ ಇರುತ್ತೆ ಅಂತ? ಗಾಯತ್ರಿ, ಒಂದ್ ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ. ಆದ್ರೆ ಇದೀಗ ಸದ್ಯಕ್ಕೆ ಸಿದ್ದರಾಮಯ್ಯ ಇರುವಂತಹ ಸಂದರ್ಭದಲ್ಲಿ ನಮಗೆ ಈ ಬಾರಿ ಸಿಎಂ ಅನ್ನುವಂತ ಅವಕಾಶ ಬೇಡ, 2028ಗೆ ನಾನು ಸಿಎಂ ಆಕಾಂಕ್ಷಿ ಅನ್ನುವಂಥದ್ದು ಅವರೇ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ. ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಪಡೆದುಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈಗ ಅವ್ರ ಬಳಿ 2 ಹುದ್ದೆ ಇರುವಂತದ್ದು, ಒಂದು ಉಪಮುಖ್ಯಮಂತ್ರಿಗಳ ಸ್ಥಾನ, ಇನ್ನೊಂದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ. ಅದರಲ್ಲಿ 2ರಲ್ಲಿ ಒಂದಾದ್ರೂ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರ ಒಂದು ಒತ್ತಾಯ ಕೂಡ ಇರತಕ್ಕಂಥದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಟ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ಬಿಟ್ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಬಹುದು. ಅದಾದ ಬಳಿಕ ಅವರು ಸಿಎಂಗೆ ಕೂಡ ಒಂದ್ ಕಡೆ ಸಿಎಂ ಸ್ಥಾನವನ್ನು ಕೂಡ ಕೇಳಬಹುದು. ಹಾಗಾಗಿ ಈ ಒಂದು ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಕೂಡ ಸತೀಶ್ ಜಾರಕಿಹೊಳಿ ಪ್ರಬಲವಾಗಿ ಕೂಡ ನಿಂತಿರ್ತಕ್ಕಂಥದ್ದು, ಅವರೇ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅನ್ನುವಂಥದ್ದು ಕೂಡ ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ ಒಂದ್ ಕಡೆ ಸಿಎಂ ಬದಲಾವಣೆ ಒಂದ್ ವೇಳೆ ಆದ್ರೆ ಅಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನಮಗ್ ಕೊಡ್ಬೇಕು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಒಂದು ಲಾಭಿ ಆಗಿರ್ತಕ್ಕಂಥದ್ದು. ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯ ಮುಂದುವರೆದ್ರು ಸಹಿತ ಡಿ.ಕೆ. ಶಿವಕುಮಾರ್ ಅವರ ಬಳಿ ಇರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನುವಂತ ಒತ್ತಡವನ್ನು ಮಾಡ್ಲಿಕ್ಕೆ ಕೂಡ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ಕೂಡ ತರ್ತಾ ಇದ್ದಾರೆ ಗಾಯತ್ರಿ. ಎಸ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.